ಅಲ್ಲೊಂದು ನೋಡ್ತಾ ಇದ್ದೆ ಬೆಳಗಿಂದವ. ಆ, ಓಕೆ. ಅದಕ್ಕೆ ನಿಮ್ಮ ಹತ್ರ ಏನು ಸರ್ ಈ ಥರ ಆಗ್ತಿಲ್ಲ, ನಿಮ್ಮ ಹತ್ರ ಒಂದು ಮಾತಾಡೋಣ ಅಂದ್ಬಿಟ್ಟು ಫೋನ್ ಮಾಡಿದೆ ಸರ್. ಒಂದು ನಿಮಿಷ ಸರ್, ಒಂದು ನಿಮಿಷ. ಹಾಂ ಹಾಂ ಹಾಂ. ಸರ್ ಸಾರಿ ಸರ್, ಹೇಳಿ ಸರ್. ಹಾಂ ಸರ್, ಅದೇ ಪೇಮೆಂಟ್ ಆಗಿಲ್ಲ ಅಂತ ಸ್ವರ್ಣ ಅವ್ರದ್ದು ಅದೇ ಖಾಲಿ ಇದ್ದದ್ದು, ಮತ್ತು ಬೆಳಿಗ್ಗೆ ಒಬ್ಬರು ನಮಗೆ ಪೇಮೆಂಟ್ ಕೊಟ್ಟಿಲ್ಲ ಅನ್ನೋ ಥರ ಇದು ಮಾಡ್ತಾಯಿದ್ರು ಅಲ್ಲ. ಸರ್ ಏನಂದರೆ ಪೇಮೆಂಟ್ ನಾವು ಕ್ಲಿಯರ್ ಮಾಡಿದ್ದೀವಿ. ಹಾಂ ಸರ್. ನಾನೀಗ ಜಗತ್ಪುರ ಪೊಲೀಸ್ ಸ್ಟೇಷನಲ್ಲಿ ಅದ್ರ ಬಗ್ಗೆ ಕಂಪ್ಲೇಂಟು ಕೊಟ್ಟಿದ್ದೀನಿ. ಹಾಂ ಸರ್. ಅದಕ್ಕೆ ಬೇಕಾಗಿರೋ ದಾಖಲೆ ನನ್ನ ಹತ್ರ ಇದೆ ಸರ್. ಈಗ ಮೀಡಿಯಾದವ್ರು ಇಲ್ಲೇ ಬರ್ತಾರೆ ಸರ್, ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಸರ್ ನಾನು. ಹಾಂ. ಮತ್ತು ಇನ್ನೊಂದು ಸರ್, ಅದೇ ಪುಷ್ಪ ಮೇಡಮ್ ಅವ್ರ ಕಡೆನೂ ನಾವೆಲ್ಲ ಶ್ರೀರಾಜ್ ಅವ್ರಿಗೆಲ್ಲ 1 ವರ್ಷ ಮುಂಚೆ ಎಲ್ಲ ಪೇಮೆಂಟ್ ಮಾಡಿದ್ದೀವಿ ಅಂತ ಅವರು ಕೂಡ ಹೇಳಿದಾರಂತೆ. ಬಟ್ ಸಾಕಾಗಿದ್ದು ನಮಗೆ ಡೈರೆಕ್ಟ್ರ್ ಮುಖಾಂತರ ಬಂದಿದ್ವಿ, ಪ್ಯಾಕೇಜ್ ಮುಖಾಂತರ ಹೇಳಿದ್ರು ಕೊಟ್ಟಿಲ್ಲ ಅಂತ. ಸರ್ ನಾವು ಯಾವ ಪ್ಯಾಕೇಜು ಮಾತಾಡೋಲ್ಲ ಸರ್. ಸಿನಿಮಾ ಓದಲ್ಲಿ ಹಂಗೆ ವರ್ಕ್ ಆಗಲ್ಲ. ಹಾಂ ಸರ್. ಏನಕ್ಕೆ ಅಂದರೆ ಹಾಂ ಸರ್. ನಾವು ಹೊಸ ಕಲಾವಿದರುಗಳು ಬಂದಾಗ ಅವ್ರಿಗೆ ಹೇಳಿರ್ತೀವಿ, ನೋಡ್ರಪ್ಪ ನಿಮ್ಗೆ ಚಾನ್ಸ್ ಕೊಡ್ತಾ ಇದೀವಿ, ನಿಮ್ಗೆ ಒಂದಿಷ್ಟು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಿಟ್ಟಿರ್ತೀವಿ. ಹಾಂ ಸರ್. ಹಾಂ ಸರ್. ಓಕೆನಾ? ಅದು ನೀವು ಒಪ್ಕೊಂಡಿರ್ತೀವಿ, ಅದನ್ನು ನಾವು ತಲುಪಿಸಿದ್ದೀವಿ ಸರ್. ಅದು ಬಿಟ್ಟು ಈಗೇನಂದರೆ ದೊಡ್ಡ ಪ್ರೊಡಕ್ಷನ್ ಹೌಸ್ ಅಲ್ವಾ, ಈ ಸಿನಿಮಾ ಎಲ್ಲ ರಿಲೀಸ್ ಆದ್ಮೇಲೆ ಹೇಗೆ ಬರ್ತಿದ್ದಾರೆ, ಟೀಸರ್ ಬಿಟ್ಟಾಗ ಬರ್ಬೋದಿತ್ತಲ್ವ ಸರ್. ಹೌದು ಸರ್. ಸಿನಿಮಾ ರಿಲೀಸ್ ಆಗಿದೆಯಲ್ಲ, ಇದರಿಂದ ಒಂದು ಹುನ್ನಾರ ಇದೆ ಸರ್. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅದೆಲ್ಲ ನಿಮಗೆ ಮೀಡಿಯಾಗೆ ಕೊಡ್ತೀನಿ ಸರ್. ಅಲ್ಲ, ಯಾರು ನಿಮ್ಮ ಮೇಲೆ ಹುನ್ನಾರನ ಅಥವಾ ಯಶ್ವರ್ ತಾಯಿ ಮೇಲೆ ಹುನ್ನಾರನ, ಯಾವ ಥರ ಅಂತ ಈಗ ಹೇಳ್ತೀನಿ ಸರ್. ಒಂಚೂರು ಮೀಡಿಯಾ ಎಲ್ಲ ಬರ್ತಿದ್ದಾರೆ ಇಲ್ಲೇನೆ, ನಿಮಗೆ ಎಲ್ಲಾನು ಅಲ್ಲೇ ಡಿಟೇಲ್ ಕೊಟ್ಬಿಡ್ತೀನಿ ಸರ್, ವಿತ್ ಡಾಕ್ಯುಮೆಂಟ್. ಯಾವ ಸ್ಟೇಷನ್ ಹತ್ರ ಬರ್ತಿದ್ದಾರೆ ಸರ್? ಯಾವ ಸ್ಟೇಷನ್ ಹತ್ರ? ಜಗತ್ಪುರ ಪೊಲೀಸ್ ಸ್ಟೇಷನ್. ಹಾಂ 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 ಹಾಂ. ಹೌದು ಸರ್. ಹಾಂ, ಸರಿ ಸರ್. ಸರಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಹಾಂ, ಸರಿ ಸರ್. ಅಲ್ಲೊಂದು ನೋಡ್ತಾ ಇದ್ದೆ ಬೆಳಗಿಂದವ. ಓಕೆ. ಅದಕ್ಕೆ ನಿಮ್ಮ ಹತ್ರ ಏನು ಸರ್ ಈ ಥರ ಆಗ್ತಿಲ್ಲ, ನಿಮ್ಮ ಹತ್ರ ಒಂದು ಮಾತಾಡೋಣ ಅಂದ್ಬಿಟ್ಟು ಫೋನ್ ಮಾಡಿದೆ ಸರ್. ಒಂದು ನಿಮಿಷ ಸರ್, ಒಂದು ನಿಮಿಷ. ಹಾಂ ಹಾಂ ಹಾಂ. ಸರ್ ಸಾರಿ ಸರ್, ಹೇಳಿ ಸರ್. ಹಾಂ ಸರ್, ಅದೇ ಪೇಮೆಂಟ್ ಆಗಿಲ್ಲ ಅಂತ ಸ್ವರ್ಣ ಅವ್ರದ್ದು ಅದೇ ಖಾಲಿ ಇದ್ದದ್ದು, ಮತ್ತು ಬೆಳಿಗ್ಗೆ ಒಬ್ಬರು ನಮಗೆ ಪೇಮೆಂಟ್ ಕೊಟ್ಟಿಲ್ಲ ಅನ್ನೋ ಥರ ಇದು ಮಾಡ್ತಾಯಿದ್ರು ಅಲ್ಲ. ಸರ್ ಏನಂದರೆ ಪೇಮೆಂಟ್ ನಾವು ಕ್ಲಿಯರ್ ಮಾಡಿದ್ದೀವಿ. ಹಾಂ ಸರ್. ನಾನೀಗ ಜಗತ್ಪುರ ಪೊಲೀಸ್ ಸ್ಟೇಷನಲ್ಲಿ ಅದ್ರ ಬಗ್ಗೆ ಕಂಪ್ಲೇಂಟು ಕೊಟ್ಟಿದ್ದೀನಿ. ಹಾಂ ಸರ್. ಅದಕ್ಕೆ ಬೇಕಾಗಿರೋ ದಾಖಲೆ ನನ್ನ ಹತ್ರ ಇದೆ ಸರ್. ಈಗ ಮೀಡಿಯಾದವ್ರು ಇಲ್ಲೇ ಬರ್ತಾರೆ ಸರ್, ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಸರ್ ನಾನು. ಹಾಂ. ಮತ್ತು ಇನ್ನೊಂದು ಸರ್, ಅದೇ ಪುಷ್ಪ ಮೇಡಮ್ ಅವ್ರ ಕಡೆನೂ ನಾವೆಲ್ಲ ಶ್ರೀರಾಜ್ ಅವ್ರಿಗೆಲ್ಲ 1 ವರ್ಷ ಮುಂಚೆ ಎಲ್ಲ ಪೇಮೆಂಟ್ ಮಾಡಿದ್ದೀವಿ ಅಂತ ಅವರು ಕೂಡ ಹೇಳಿದಾರಂತೆ. ಬಟ್ ಸಾಕಾಗಿದ್ದು ನಮಗೆ ಡೈರೆಕ್ಟ್ರ್ ಮುಖಾಂತರ ಬಂದಿದ್ವಿ, ಪ್ಯಾಕೇಜ್ ಮುಖಾಂತರ ಹೇಳಿದ್ರು ಕೊಟ್ಟಿಲ್ಲ ಅಂತ. ಸರ್ ನಾವು ಯಾವ ಪ್ಯಾಕೇಜು ಮಾತಾಡೋಲ್ಲ ಸರ್. ಸಿನಿಮಾ ಓದಲ್ಲಿ ಹಂಗೆ ವರ್ಕ್ ಆಗಲ್ಲ. ಹಾಂ ಸರ್. ಏನಕ್ಕೆ ಅಂದರೆ ಹಾಂ ಸರ್. ನಾವು ಹೊಸ ಕಲಾವಿದರುಗಳು ಬಂದಾಗ ಅವ್ರಿಗೆ ಹೇಳಿರ್ತೀವಿ, ನೋಡ್ರಪ್ಪ ನಿಮ್ಗೆ ಚಾನ್ಸ್ ಕೊಡ್ತಾ ಇದೀವಿ, ನಿಮ್ಗೆ ಒಂದಿಷ್ಟು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಿಟ್ಟಿರ್ತೀವಿ. ಹಾಂ ಸರ್. ಹಾಂ ಸರ್. ಓಕೆನಾ? ಅದು ನೀವು ಒಪ್ಕೊಂಡಿರ್ತೀವಿ, ಅದನ್ನು ನಾವು ತಲುಪಿಸಿದ್ದೀವಿ ಸರ್. ಅದು ಬಿಟ್ಟು ಈಗೇನಂದರೆ ದೊಡ್ಡ ಪ್ರೊಡಕ್ಷನ್ ಹೌಸ್ ಅಲ್ವಾ, ಈ ಸಿನಿಮಾ ಎಲ್ಲ ರಿಲೀಸ್ ಆದ್ಮೇಲೆ ಹೇಗೆ ಬರ್ತಿದ್ದಾರೆ, ಟೀಸರ್ ಬಿಟ್ಟಾಗ ಬರ್ಬೋದಿತ್ತಲ್ವ ಸರ್. ಹೌದು ಸರ್. ಸಿನಿಮಾ ರಿಲೀಸ್ ಆಗಿದೆಯಲ್ಲ, ಇದರಿಂದ ಒಂದು ಹುನ್ನಾರ ಇದೆ ಸರ್. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅದೆಲ್ಲ ನಿಮಗೆ ಮೀಡಿಯಾಗೆ ಕೊಡ್ತೀನಿ ಸರ್. ಅಲ್ಲ, ಯಾರು ನಿಮ್ಮ ಮೇಲೆ ಹುನ್ನಾರನ ಅಥವಾ ಯಶ್ವರ್ ತಾಯಿ ಮೇಲೆ ಹುನ್ನಾರನ, ಯಾವ ಥರ ಅಂತ? ಈಗ ಹೇಳ್ತೀನಿ ಸರ್. ಒಂಚೂರು ಮೀಡಿಯಾ ಎಲ್ಲ ಬರ್ತಿದ್ದಾರೆ ಇಲ್ಲೇನೆ, ನಿಮಗೆ ಎಲ್ಲಾನು ಅಲ್ಲೇ ಡಿಟೇಲ್ ಕೊಟ್ಬಿಡ್ತೀನಿ ಸರ್, ವಿತ್ ಡಾಕ್ಯುಮೆಂಟ್. ಯಾವ ಸ್ಟೇಷನ್ ಹತ್ರ ಬರ್ತಿದ್ದಾರೆ ಸರ್? ಯಾವ ಸ್ಟೇಷನ್ ಹತ್ರ? ಜಗತ್ಪುರ ಪೊಲೀಸ್ ಸ್ಟೇಷನ್. ಹಾಂ 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 ಹಾಂ. ಹೌದು ಸರ್. ಹಾಂ, ಸರಿ ಸರ್. ಸರಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಹಾಂ, ಸರಿ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.